ಈ ಸೌಜನ್ಯ ಕೇಸ್ ಬಗ್ಗೆ ಸರ್ ಅಂದ್ರೆ ನಾನು ತುಂಬಾ ಸಪೋರ್ಟ್ ಮಾಡ್ತಾ ಇದೀನಿ ಸರ್. ಆದ್ರೆ ಕೆಲವೊಂದ್ 2-3 ವಿಡಿಯೋಗಳು ನೋಡಿದೆ. ಅಂದ್ರೆ ಧರ್ಮಸ್ಥಳನ ಡಮಾರ್ ಸ್ಥಳ ಅಂತ ಹಾಕ್ಬಿಟ್ಟು ಕೆಟ್ಟ ಅಪಪ್ರಚಾರ ಮಾಡ್ತಾ ಇದ್ರೆ ನಮ್ ದೇವರುಗಳ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ ಸರ್. ಅದು ಎಷ್ಟು ನೋವಾಗ್ತಿದೆ ಅಂತ ಕಚಡ ನನ್ನ ಮಕ್ಕಳಿಗೆ ಏನ್ ಮಾಡ್ಬೇಕಂದ್ರೆ ತಂದಿಟ್ಟು ತಮಾಷೆ ನೋಡ್ತಾ ಇದೆ ಸರ್. ಇಂದ ಬೇಳೆ ಬೇಯಿಸ್ಕೊಳ್ಳೋಂತ ಕೆಲಸ ಮಾಡ್ತಾ ಇದಾರೆ ಸರ್. ನಾನು ಸಪೋರ್ಟ್ ಮಾಡ್ತಾ ಇರೋದು ಏನಕ್ಕೆ ಅಂದ್ರೆ ಒಂದು ಹೆಣ್ಣು ಜೀವ ಹೋಗಿದೆ, ರೇಪ್ ಆಗಿ ಕೊಲೆ ಆಗಿದೆ. ಇಷ್ಟು ವರ್ಷ ಆದ್ರೂ ನ್ಯಾಯ ಸಿಕ್ಕಿಲ್ಲ ಅಂತ ಸಪೋರ್ಟ್ ಮಾಡ್ತಾ ಇದ್ದೀನಿ ಹೊರತು ಇನ್ಯಾವುದಕ್ಕಲ್ಲ ಸರ್. ಅದು ಬಿಟ್ಟು ನೀವು ನನ್ನ ಸನಾತನ ಧರ್ಮಕ್ಕೆ ಏನಾದ್ರು ಅನ್ಯಾಯ ಮಾಡಕ್ಕೆ, ನೋವು ಮಾಡಕ್ಕೆ, ಅದು ಅಪಪ್ರಚಾರ ಮಾಡಕ್ಕೆ ಏನಾದ್ರು ಬಂದ್ರೆ ಯಾವ ನನ್ನ ಮಕ್ಕಳನ್ನ ಬಿಡಲ್ಲ ಸರ್. ಯಾಕಂದ್ರೆ ಸಿಂಪಲ್ ಲಾಜಿಕ್ ಯೋಚನೆ ಮಾಡಿ, ನಾನು ಯಾವ್ದೇ ಧರ್ಮ ಆದ್ರೂ ಸರ್ ನಾನು ಸಪೋರ್ಟ್ ಮಾಡ್ತೀನಿ. ಯಾಕಂದ್ರೆ ನೊಂದಿರ್ತಾರೆ, ಅನ್ಯಾಯ ಆಗಿರುತ್ತೆ ಅಂತ ಅದ್ರಲ್ಲಿ ನನ್ನ ಸನಾತನ ಧರ್ಮಕ್ಕೆ, ನನ್ನ ಧರ್ಮಕ್ಕೆ ಏನಾದ್ರೂ ನೀವು ಬಂದು ಅಪಪ್ರಚಾರ ಮಾಡೋದಾಗ್ಲಿ ಇಲ್ಲ ನೋವು ಮಾಡೋದಾಗ್ಲಿ ಏನಾದ್ರು ಮಾಡಕ್ ಬಂದ್ರೆ ಯಾವ್ದೇ ಕಾರಣಕ್ಕೂ ಸುಮ್ಮನೆ ಇರಲ್ಲ ಸರ್. ಯಾಕಂದ್ರೆ ನೀವು ಅನ್ಕೊಂಡ್ರು ಅಷ್ಟು ಒಳ್ಳೆಯನಂತೂ ಈ ಮಂಜೇಶ್ ಅಲ್ಲ ಸರ್. ನನ್ನ ಧರ್ಮ ನಾನು ಯಾವತ್ತೂ ಬಿಟ್ಕೊಡಲ್ಲ. ಅನ್ಯಾಯ ಆಗಿದ್ರೆ ಯಾರನ್ನೂ ಬಿಡಲ್ಲ. ಹಾಗಂತ ನನ್ನ ಧರ್ಮ, ನನ್ನ ಧರ್ಮಸ್ಥಳನ ಏನಾದ್ರು ಕೆಟ್ಟದಾಗ ಏನಾದ್ರು ಮಾಡಕ್ ಬಂದ್ರೆ ಯಾವ್ದೇ ಕಾರಣಕ್ಕೂ ಬಿಡಲ್ಲ. ಯೋಚನೆ ಮಾಡಿ ಒಂದ್ಸತಿ.